ನಮಸ್ತೆ ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ರಮ್ಯಾ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಮತ್ತೊಂದು ಮಹಾ ಎಡವಟ್ಟು. ಐಸಿಯುನಲ್ಲಿ ಇದ್ದಂತಹ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗಿರೋದು ಗೊತ್ತಾಗ್ತಾ ಇದೆ. ರಕ್ತಸ್ರಾವ ಆದರೂ ಗಮನಿಸದೆ ಬೇಜವಾಬ್ದಾರಿಯನ್ನ ತೋರಿದ್ದಾರೆ ವೈದ್ಯರು. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಂತಹ ಮೇಳಕುಂದ ಗ್ರಾಮದ ಸಿದ್ದಣ್ಣ ವಿಷ ಕುಡಿದಿದ್ರಿಂದ ಕಳೆದ 4-5 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ತಡರಾತ್ರಿ ರಕ್ತಸ್ರಾವ ಆಗಿದ್ರಿಂದ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗಿದೆ. ಗುಣಮುಖರಾಗ್ತಾ ಇದ್ದಂತಹ ವೇಳೆ ರಕ್ತಸ್ರಾವವಾಗಿ ಸಿದ್ದಣ್ಣ ಸ್ಥಿತಿ ಗಂಭೀರವಾಗಿದೆ. ಇವತ್ತು ಬೆಳಗ್ಗೆ ಹೃದಯಾಘಾತ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಒಂದಲ್ಲ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾನೆ ಇರುತ್ತೆ. ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಐಸಿಯುನಲ್ಲಿ ರೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಟಾಫ್ ನರ್ಸ್ಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿ, ಸ್ಟಾಫ್ ನರ್ಸ್ಗಳು ಎಲ್ಲವನ್ನ ಕೂಡ ಗಮನ ಹರಿಸಬೇಕು. ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಗ್ಲೂಕೋಸ್ ಹೋಗ್ತಾ ಇದೆಯಾ ಇಲ್ವಾ, ಖಾಲಿ ಆಯ್ತಾ ಇಲ್ವಾ ಅಂತ ಹೇಳಿ. ಯಾಕೆಂದ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳು ಯಾರು ಇರೋದಿಲ್ಲ. ಯಾಕೆ? ಸ್ಟಾಫ್ ನರ್ಸ್ ಇರ್ತಾರೆ ಅಂತ ಹೇಳಿ. ಸ್ಟಾಫ್ ನರ್ಸ್ಗಳು ಸರಿಯಾಗಿ ನೋಡ್ಕೊಳ್ಬೇಕು. ಅವ್ರು ನೋಡ್ಕೊಳ್ದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಾಂತರಗಳಾಗತ್ತೆ. ರಕ್ತಸ್ರಾವ ಆಗಿದೆ, ಅದನ್ನ ಗಮನಿಸಿಲ್ಲ. ಸೊ ಹಾಗಾಗಿ ಬೇಜವಾಬ್ದಾರಿಯನ್ನ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರ ಆಗಿದೆ. ಇವತ್ತು ಬೆಳಗ್ಗೆ ಹೃದಯಾಘಾತ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ಗಳು. ಇದೇ ಮಾಡುವಂತಹ ಬೇಜವಾಬ್ದಾರಿತನ. ರಕ್ತಸ್ರಾವ ಆದರೂ ಗಮನಿಸಿಲ್ಲ. ಏನು ಮಾಡ್ತಾ ಇದ್ರು ಸಿಬ್ಬಂದಿಗಳು? ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವ್ರ ಮೇಲೆ ನಿಗಾ ವಹಿಸಬೇಕಾ ಬೇಡವಾ? ಇನ್ನು ಮತ್ತೆ ಇವರನ್ನ ಹೇಗೆ ನಂಬೋದು ಅಂತ ಹೇಳಿ. ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ. ಐಸಿಯುನಲ್ಲಿ ಇದ್ದಂತಹ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗಿದೆ. ಕಳಚುವರೆಗೂ ಏನು ಮಾಡ್ತಾ ಇದ್ರು? ಹಾಕೋದಕ್ಕೆ ಮುಂಚೆ ಯಾವ ರೀತಿಯಾಗಿ ಹಾಕಿದ್ದೀವಿ, ಇಲ್ಲ ಸರಿಯಾಗಿ ಹಾಕಿದೀವಾ ಇಲ್ವಾ, ಸರಿಯಾಗಿ ಗ್ಲೂಕೋಸ್ ಹೋಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಬಟ್ ಆದ್ರೆ ಸರಿಯಾಗಿ ಚೆಕ್ ಮಾಡಲಿಲ್ಲ ಇಲ್ಲಿ ಸಿಬ್ಬಂದಿಗಳು ಮಾಡೋ ಎಡವಟ್ಟು. ಇದೀಗ ರಕ್ತಸ್ರಾವ ಆಗಿ ಸಿದ್ದಣ್ಣ ಅವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಮೇಳಕುಂದ ಗ್ರಾಮದ ಸಿದ್ದಣ್ಣ. ನೋಡಿ, ವಿಷ ಕುಡಿದಿದ್ರು ಕಳೆದ 4-5 ದಿನಗಳ ಹಿಂದೆ. ಸೊ ಹಾಗಾಗಿ ಅವರನ್ನ ಐಸಿಯುಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಬಟ್ ಆದ್ರೆ ತಡರಾತ್ರಿ ರಕ್ತಸ್ರಾವ ಆಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾ ಇದೆಯಲ್ಲ. ಸೊ ಹಾಗಾಗಿ ಅದನ್ನೇ ಒಂದು ನೆಪ ಇಟ್ಕೊಂಡ್ಬಿಡೋಣ ಅನ್ನುವಂತಹ ನಿಟ್ಟಿನಲ್ಲಿ ನೆಪ ಇಟ್ಕೊಂಡ್ರ ಏನು ಕತೆ ಅನ್ನೋದು ಪ್ರಶ್ನೆ ಮತ್ತೆ ಅನುಮಾನಕ್ಕೂ ಕೂಡ ಆಗತ್ತೆ, ಅನುಮಾನಗಳು ಕೂಡ ಬರುತ್ತೆ. ಇವತ್ತು ಬೆಳಗ್ಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ಸಬೂಬನ್ನ ನೀಡ್ತಾ ಇದ್ದಾರಾ ವೈದ್ಯರು ಅನ್ನೋ ಪ್ರಶ್ನೆ ಮತ್ತೆ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕುಟುಂಬಸ್ಥರು ಕೂಡ ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಐಸಿಯು ಅಂತಂದ್ರೆ ಅಲ್ಲಿ ನಮ್ಮನ್ನು ಯಾರನ್ನೂ ಕೂಡ ಬಿಡೋದಿಲ್ಲ ಕುಟುಂಬಸ್ಥರನ್ನ. ಐಸಿಯುನಲ್ಲಿ ಅವರಿಗೆ ಬೇಕಾದಂತಹ ಚಿಕಿತ್ಸೆಯನ್ನ ನೀಡ್ತಾ ಇರ್ತಾರೆ. ಚಿಕಿತ್ಸೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸರಿಯಾಗಿ ಗ್ಲೂಕೋಸ್ ಪೈಪ್ ಅನ್ನ ಅಳವಡಿಕೆ ಮಾಡಿಲ್ಲ. ಗ್ಲೂಕೋಸ್ ಪೈಪ್ ಸರಿಯಾಗಿ ಅಳವಡಿಕೆ ಮಾಡಿದಿದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಈಗ ಸಮಸ್ಯೆ ಹೆಚ್ಚಾಗಿದೆ. ನೋಡಿ, ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆರೋಗ್ಯ ಸ್ಥಿತಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಿ ಏನಾದರೂ ಆದರೆ ಅದಕ್ಕೆ ನಾವೇನು ಮಾಡೋಣ, ಚಿಕಿತ್ಸೆಯನ್ನ ನೀಡಿದ್ವಿ, ಅವರು ಸ್ಪಂದಿಸಲಿಲ್ಲ ಅನ್ನುವಂತಹ ಸಬೂಬನ್ನ ಕೊಡ್ತಾರೆ ವೈದ್ಯರು. ಯಾವಾಗಲೂ ಐಸಿಯುನಲ್ಲಿ ಡಾಕ್ಟರ್ಸ್ ಇದ್ದೇ ಇರ್ತಾರೆ. ಒಬ್ಬರಾದರೂ ಡಾಕ್ಟರ್ಗಳಿರ್ತಾರೆ, ಸ್ಟಾಫ್ ನರ್ಸ್ಗಳಿರ್ತಾರೆ. ನರ್ಸ್ಗಳು ಅದು ಕೂಡ ಜೂನಿಯರ್ ನರ್ಸ್ಗಳಂತೂ ಇರೋದೇ ಇಲ್ಲ ಐಸಿಯುನಲ್ಲಿ. ಸೀನಿಯರ್ ನರ್ಸ್ಗಳಿರ್ತಾರೆ. ಸೀನಿಯರ್ ನರ್ಸ್ಗಳು ಏನು ಮಾಡ್ತಾ ಇದ್ರು, ವೈದ್ಯರು ಏನು ಮಾಡ್ತಾ ಇದ್ರು, ಎಲ್ಲಿ ಹೋಗಿದ್ರು ಆ ಸಂದರ್ಭದಲ್ಲಿ?
ಮತ್ತು ನೋಡಿ, ಗ್ಲೂಕೋಸ್ ಪೈಪನ್ನು ಅಳವಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಪರೀಕ್ಷೆ ಮಾಡಿರ್ತಾರೆ ಅವರು. ಗ್ಲೂಕೋಸ್ ಹೋಗ್ತಾ ಇದೆಯಾ, ನಿಧಾನಕ್ಕೆ ಹೋಗ್ತಾ ಇದೆಯಾ, ಅಥವಾ ಸ್ಪೀಡಾಗಿ ಹೋಗ್ತಾ ಇದೆಯಾ. ಸ್ವಲ್ಪ ಸ್ಪೀಡ್ ಮಾಡಿದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಚಳಿ ಆಗತ್ತೆ, ಎಲ್ಲವನ್ನು ಚೆಕ್ ಮಾಡ್ತಾರೆ. ಗ್ಲೂಕೋಸ್ ಖಾಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರು ಅಲಾರಾಮ್ ಕೂಡ ಇಟ್ಕೊಂಡಿರ್ತಾರೆ. ಇಷ್ಟೊತ್ತಿಗೆ ಬರಬೇಕು, ಹೋಗಬೇಕು, ನೋಡಬೇಕು ಏನಾಗ್ತಾ ಇದೆ, ಗ್ಲೂಕೋಸ್ ಹೋಗ್ತಾ ಇದೆಯಾ ಇಲ್ವಾ, ಸ್ಟಾಪ್ ಆಗಿದೆಯಾ, ಖಾಲಿ ಆಗಿದೆಯಾ, ಚೇಂಜ್ ಮಾಡಬೇಕಾ, ಎಲ್ಲವನ್ನು ಪರೀಕ್ಷೆ ಮಾಡಬೇಕು. ಅದೇ ಏನಾದರೂ ಕುಟುಂಬಸ್ಥರು ಏನಾದರೂ ಇದ್ದರೆ ಚೆಕ್ ಮಾಡ್ತಾರೆ. ಮೇಡಮ್ ಖಾಲಿ ಆಗೋಗಿದೆ, ಬಂದು ಹಾಕ್ಕೊಡಿ ಗ್ಲೂಕೋಸ್ನ ಅಂತ ಹೇಳ್ತಾರೆ, ನಾರ್ಮಲ್ ಜನರಲ್ ವಾರ್ಡ್ಗಳಾದರೆ. ಬಟ್ ICU ವಾರ್ಡ್ ರೀ ಇದು. ಏನು ಮಾಡ್ತಾ ಇದ್ರು ಸಿಬ್ಬಂದಿಗಳು ಅಂತ ಹೇಳಿ, ಅವರ ಕೆಲಸವನ್ನು ಮರೆತು ಬಿಟ್ರ ಅಂತ ಹೇಳಿ. ನಮಗಿದೊಬ್ಬರೇ ಅಲ್ಲ ಪೇಷಂಟು, ಬೇರೆ ಪೇಷಂಟು ಇರ್ತಾರೆ ರೀ, ಅವ್ರನ್ನ ನೋಡಬೇಕು ಅಂತ ಹೇಳಿ ನೀವು ಸಬೂಬನ್ನು ಕೊಡಬಹುದು. ಬಟ್ ಆದರೆ ICU ಅಂತ ಮಾತ್ರಕ್ಕೆ ಒಬ್ಬರೇ ಡಾಕ್ಟರ್ಸ್ ಏನು ಇರೋದಿಲ್ವಲ್ಲ, ಅಲ್ಲಿ ಒಬ್ಬರೇ ರೋಗಿ ಏನು ಇರೋದಿಲ್ವಲ್ಲ. ಸ್ಪೆಷಲ್ ICU ಆದರೆ ಅಲ್ಲಿ ಯಾವಾಗಲೂ ಸ್ಟಾಫ್ ನರ್ಸ್ ಇದ್ದೇ ಇರ್ತಾರೆ. ಯಾವಾಗಲೂ 24/7 ಅಂತ ಏನಕ್ಕೆ ಹೇಳ್ತಾರೆ, ICU ಅಂತ ಏನಕ್ಕೆ ಹೇಳ್ತಾರೆ, ತೀವ್ರ ನಿಗಾ ಘಟಕ ಅಂತ ಏನಕ್ಕೆ ಹೇಳ್ತಾರೆ. ಅಲ್ಲಿ ಯಾವಾಗಲೂ ಡಾಕ್ಟರ್ಸ್ಗಳಿರ್ತಾರೆ, ಯಾವಾಗಲೂ ನರ್ಸ್ಗಳಿರ್ತಾರೆ, ಚಿಕಿತ್ಸೆ ಕೊಡ್ತಾರೆ, ಕರೆಕ್ಟ್ ಟೈಮ್ ಚಿಕಿತ್ಸೆ ಹೋಗುತ್ತೆ, ಬೇಗ ಹುಷಾರಾಗ್ತಾರೆ, ಬೇಗ ನಾವು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿಸ್ಕೊಳ್ಬೋದು ಅನ್ನುವಂತಹ ಆಸೆ ಇರುತ್ತೆ. ಬಟ್ ಆದರೆ ಇಲ್ಲಿ ಅದೆಲ್ಲವೂ ಕೂಡ ಹುಸಿಯಾಗಿದೆ. ಇನ್ನು ಹೇಗೆ ನಂಬೋದು ICU ವಾರ್ಡ್ನ ಅಂತ, ಬಿಡಪ್ಪ ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ ಅಂತ ಹೇಗೆ ನಂಬೋದು ಅಂತ ಹೇಳಿ.